ಮನಿ ಬಿಟ್ಟವರು ಉದ್ಧಾರ ಆಗರ ಜಗತ್ತಿನ ಒಳಗ ನಿನ್ನ ಮನಿ ಅಂದ್ರೆ ನೋಡೋ ಬಂದ ಗಠಾರ ಇದ್ದಂಗ ಆ ಪಾರಮಾರ್ಥದ ದುಡ್ಡು ಇದ್ದದ ಗಠಾರದ ಒಳಗ ಗಠಾರದೊಳಗೆ ಇಟ್ಟು ನೀನು ನೀರು ಹಾಕೋದು ಕೂತಿದೀಯ ದುಡ್ಡು ಸ್ವಚ್ಛ ಆಗುವುದಿಲ್ಲ ಹುಚ್ಚಮಂಗ ಗುರು ಕರುಣೆ ಎಂಬುದು ಬೇಕು ನಿನಗೆ ಜ್ಞಾನ ಬರಬೇಕು ಅಲ್ಲಿ ಗುರು ಕರುಣೆ ಎಂಬುದು ಬೇಕು ಎತ್ತವು ಹಮ್ಯಾಗ ಜ್ಞಾನ ಎತ್ತಿ ಗಿಲಾಸ ನೀರ ಹಾಕು ಸ್ವಚ್ಛ ಆವಾಗ ನೀ ಗಟಾರದೊಳಗೆ ಇಟ್ಟ ಹಾಕಿದ್ರೆ ನಡೀತಾದ ಹ್ಯಾಂಗ ಅದಕ್ಕೆಯಾಗಿ ಮಹಾತ್ಮರು ನಿನ್ನ ಮನೆಯ ಸಂಸಾರ ಬಿಟ್ಟು ಬಂದ್ರು ನೋಡ ಬೈಲಿನ ಒಳಗ ಶಿವ ಶರಣಿ ಅಕ್ಕ ಮಾದೇವಿಯವರು ಇವರು ಶಿವಮೊಗ್ಗ ಜಿಲ್ಲಾದಲ್ಲಿ ತಮ್ಮ ಜನಿಸಿದರಾವಾಗ ಉಡತಡಿ ಗ್ರಾಮದಲ್ಲಿ ಅಕ್ಕ ಮಾದೇವಿ ಜನಿಸಾರಾವಾಗ ಇವರು ನಡ್ಕೋತ ಬಂದ್ರು ನೋಡು ಕಲ್ಯಾಣದ ಕಡಿಗ ಈ ಕೊಯ್ನೂರ ಗ್ರಾಮ ಅಂದ್ರ ಸಾಧಾರಣ ಗ್ರಾಮ ಅಲ್ಲ ಇದನ್ನು ಐತಿ ತಮ್ಮ ಕಲ್ಯಾಣ ತಾಲೂಕದ ಒಳಗ ಕುಲಗವರಿಗೆ ಶರಣಾರಿ ಬಸವೇಶ್ವರರು ಕೂಡಿಸಿದುರುವಾಗ ತಮ್ಮ ದೇಶ ವಿದೇಶದಿಂದ ಸಹಿತ ಬಂದ್ರು ಇಲ್ಲಿ ಕಾಶ್ಮೀರದಿಂದ ಮೋಡಿ ಮಾರ ಕಟಿಗಿ ಹೊರಿಯ ಹೊತ್ತುಕೊಂಡಾವಾಗ ತಮ್ಮ ನಡಕೋತ ಬಂದ ಈ ಕಲ್ಯಾಣದ ಕಡಿಗ ಕಾಶ್ಮೀರದಿಂದ ಕಟಿಗಿ ಹೊರಿ ಹೊತ್ತುಕೊಂಡಿದ ತೆಲಿನ್ಯಾಗ ತೆಲಿ ಬಿಟ್ಟು ಹೊರಿ ಇತ್ತು ಅಂತರದ ಮ್ಯಾಗ ಸುರಪುರದಿಂದ ನೋಡು ಹರಳಿಯ ಶರಣರು ಬಂದ್ರು ಮುಂದ ಹಡಪನ ಪಣ್ಣ ಸಹಿತ ಬಂದಾರಲ್ಲೀಗ ಮುಸುಡಿ ಚಂದಯ್ಯ ಮತ್ತ ಮುದ್ದ ಸಂದಯ್ಯ ಆವಾಗ ಮಡಿವಾಳ ಮಾಸದೇವರ ತಮ್ಮ ಬಂದಾರಲ್ಲೀಗ สุขಸಿಕ್ಕ ಮನಿ ಯಾಕ ಬಿಡುತ್ತಿದರು ನಿನಗ ತಲೆ ಕೆಟ್ಟದ ನೋಡ ಕೊಯ್ನೂರು ರಾಗ ಜಿಯ 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 ಕೊಂಡಿ ಕೇಳ ಉಮ್ರನಿಂದ ಗುಡ್ಡಪುರದ ಧಾನಮ್ಮ ದೇವಿ ಈಗ ಹೆಸರ ಮೊದಲ ಲಿಂಗಮ ಇತ್ತು ಬರುವ ಟೈಮೀಗ ಒಂದ ಬುಟ್ಟಿ ಬಾಯಿ ಹಣ್ಣ ತಮ್ಮ ತಂದಿದಳಾವಾಗ 1,96,000 ಮಂದಿ ಆವಾಗ 1,96,000 ಮಂದಿ ಇತ್ತು ಕೇಳು ಗುಡ್ಡಪುರದ ಧಾನಮ್ಮ ದೇವಿ ಬಂದಳು ಅಲ್ಲೀಗ ಜಿಯ 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 ಧಾನಮದೇವಿ ಸಭೆಯಲ್ಲಿ ಬಂದು ಅಲ್ಲಮ್ಮ ಪ್ರಭುಗಳು ಇದ್ರು ಈ ಪುಟ್ಟಿ ಬಾಯಿ ಹಣ್ಣ ದಾನ ಮಾಡ್ತೀನಿ ಬರೀಗ
ಬಸವೇಶ್ವರರು ಅಲ್ಲವ ಪ್ರಭುಗಳು ಅಂತಾರಾವಾಗ ಅಲ್ಲ 1,96,000 ಮಂದೈತಿದರಾಗ ಯಾರಿಗತ್ತ ದಾನ ಮಾಡ್ತಿ ಕೇಳ್ತಾರ ಕುಲಸಿಗೊಂಡು ಗುರು ಬಸವೇಶ್ವರರು ತಮ್ಮ ಅಂತಾರಾವಾಗ ಯಾರ ಭಕ್ತಿ ಹ್ಯಾಂಗಿರ್ತೈತಿ ಯಾರಿಗೆ ಗುರುತ ಇಲ್ಲ ಆ ಸಂಗಮನಾಥ ಮಾಡಿದಂಗೆ ಆಗ್ಲಿ ಆವಾಗ ಬುಟ್ಟಿ ಬಾಳಿ ಹಣ್ಣ ಮ್ಯಾಲ ಬಸವರು ಕೈ ಇಟ್ಟು ಆವಾಗ ಇವರು ದಾನ ಮಾಡಿ ಬಿಡು ತಮ್ಮ ಕುಡಿದ ಸಭಾದಾಗ ಲಿಂಗಮ್ಮ ದೇವಿ ಬಲ್ಕಾಯಿ ದಾನ ಮಾಡಿದ್ರು ಒಂದು ಪುಟ್ಟಿ ಬಾಳಿ ಹಣ್ಣ ಇಟ್ಟು ಆವಾಗ ಸಾವಿರ ಮಂದಿಗೆಲ್ಲ ಬಾಳಿಕಾಯಿ ತಿನಿಸಿ ಸಾಗ ತಮ್ಮ ಪುಟ್ಟ ಅಂತಾರೆ ಜಗತ್ತೇದ ಒಳಗ ದೊಡ್ಡ ಗುಡ್ಡಾಪುರದ ದಾನಮ ದೇವಿ ಅಂದ ಇವಳೀಗ ಎಂತ ದಾನ ಮಾಡುವುದು ಕಲಿ ಹಾಡುವ ಮಂಗ ಹೆಂಗೆ ಇವರ ದಾನ ಮಾಡಿ ಮೂರ್ತಿ ಮರಿಯಾದರು ಕೀರ್ತಿ ಉಳಿಸಿದ್ರು ನಮ್ಮ ಭಾರತದ ಒಳಗ ನಾಲ್ಕು ದೊಡ್ಡ ತಗೊಂಡು ನೀನು ಊರ ಹದಿಗೆರ ಸಾವ ಅಂದಿ ಹೌದಲ್ರಿ ಅಂತಾರೆ ಅಲ್ಲಲೇ ನಿಮ್ಮಂತವರೇ ಹುಟ್ಟಿ ಜಗ ಕೆಡಸರ ಭವದಾಗ ರೀತಿ ನೀತಿ ಮೊದಲೇ ನಿನಗ ಗುರುತ ಇಲ್ಲ ಅದರಾಗ ಮಾನ್ಯಪತಿಯ ವೃದ್ಧರಾದ್ರು ಭಾರತ ಭೂಮ್ಯಾಗ ಅದಕ್ಕೆ ನೋಡ ಕಲ್ಯಾಣ ಕಾಂತಿ ಆಗು ಸಮಯದಲ್ಲಿ ವಚನಗಳು ಒಯ್ದು ಇಟ್ಟಿದ್ರು ಉಳಿವಿಯ ಒಳಗ ಹೊಸರಂತೆ ಹೋದರಿ ನೀವು ಎಚ್ಚರಿಲ್ದೆ ಕೇಳಬೇಡಿ ಒಂದ ಆಧಾರ ಖಚಿತರ ದೃಷ್ಟಾಂತಿರಬೇಕದರಾಗ ದಾರಿ ಬಿಟ್ಟವ ಬರಬೇಕು ಹೊರಳಿ ದಾರೀಗ ಅಂದ್ರ ಅದಕ್ಕೊಂದ ಅರ್ಥ ಇರುತ್ತೈತಿ ಪದ್ದಾಗ ಇವರೆಲ್ಲ ಬರಬೇಕಾಗಿದ್ರೆ ಮನೆ ಬಿಟ್ಟು ಬಂದಾರ ಅವ್ರ ಹೌದಲ್ರಿ ಇಲ್ಲೇ ನನ್ನ ಪಡ್ಕಾಗೆ ಹುಡುಕಾಡತ್ತಿಕ್ಕಿಂತ ರಾತ್ರಿ ಇದನ್ನ ಸಿಗ್ಬೇಕು ನಿನ್ ಪಡ್ಕಾಗ ಇವರೆಲ್ಲರೂ ಬರಬೇಕಾಗಿದ್ರ ಮನಿ ಬಿಟ್ಟು ಮೂರ್ತಿ ಮರಿ ಆದ್ರೆ ಹೆಸರು ಹೊಡಿಬೇಕಾಗಿದ್ರ ಇವರೆಲ್ಲ ಇಂಥವು ಪವಾಡಗಳನ್ನು ಮಾಡಿ ನಾಮಾಮೃತಗಳನ್ನು ಪಡೆದುಕೊಂಡ್ರವ್ರು ಹೌದಲ್ರಿ ಅಂದ್ರ ಇಂಥವ್ರು ಕೊಟ್ಟಾರಕರ ಜಗತ್ತಿನೊಳಗ ಮೂರ್ತಿ ಮರಿಯಾದ್ರು ಇವರು ಸತ್ತಿಲ್ಲಿ ಜಗತ್ತಿನೊಳಗ ಅಂತ ಆಡಿದೆ ಹೌದು ಹೌದು ಅದಕ್ಕೆ ಹೇಳ್ತಾರ ಅವರು ಏನ್ ಹೇಳ್ತಾರೆ ತಿಳಿದ ಶಿವ ಶರಣರ ಮೈಮೆ ಹೆಣ್ಣಿನ ರೂಪ ಕಣ್ಣಿಲೆ ಕಂಡು ಸಣ್ಣಗುವಂತ ಪುಣ್ಯ ಜನರಿಗೆ ಅಂತ ಹೇಳ್ತಾರ ಅವ್ರು ಹೌದು ರೂಪ ಕಂಡು ಸಣ್ಣ ಆದ್ರೆ ಕೆಲಸ ಕೊಡಂಗಿಲ್ಲ ಹೌದಲ್ರಿ ಅದಕ್ಕೆ ಹೇಳ್ತಾರ ಅವರು ಎಷ್ಟು ದಿವಸ ನೀ ಇಲ್ಲಿ ಇರ್ತೀಯ ಹೌದು ಅದಕ್ಕೆ ಹೇಳ್ಯಾರ ಅವರು ಈ ಭೋಗ ಸುಖಕ್ಕಾಗಿ ತ್ಯಾಗವನ್ನು ಮಾಡಬೇಕಾಗಿದ್ರ ಈ ನಿಜವಾದ ಸುಖವನ್ನು ಬೇರೆಯದಂತ ಹೇಳ್ತಾನವ ಹೌದು ಕ್ಷಣಿಕ ಸುಖಕ್ಕಾಗಿ ಸಾಗರದಷ್ಟು ದುಃಖದಿಂದ ಹೌದು
ಈ ಕ್ಷಣಿಕ ಸುಖವನ್ನು ಬೇಡ ಅಂತ ಅವ್ರು ಮಹಾತ್ಮರು ತ್ಯಾಗ ಮಾಡಿದ್ರು. ಹೌದಲ್ರಿ, ಈ ಕ್ಷಣಿಕ ಬೇಡ, ಇದು ಅಜ್ಞಾನ ಇರ್ತಕ್ಕಂಥದ್ದಿರ್ಲಿ ಅಂತ. ಹೌದು, ಅದಕ್ಕ ಅಂತಿಂಥವ್ರು ಮಹಾಶಿವಶರಣಿ ಅಕ್ಕಮಾದೇವಿ ಕೂಡ ಮೂರ್ತಿ ಮರಿ ಆದ್ರೆ ಕೀರ್ತಿ ಅಜ್ಞಾನ ಉಳಿಬೇಕಂತ ಹೇಳಿ ಬಸವೇಶ್ವರ ಬೆಲೆ ಬಂದ್ರು ಅವ್ರು. ಹೌದು, ಮತ್ತು ಗುಡ್ಡಾಪುರದ ದಾನಮಂದಿಗೆ 1,96,000 ಮಂದಿಗೆ ಒಂದೇ ಪುಟ್ಟಿ ಬಾಣೆಹಣ್ಣಿನೊಳಗೆ ಊಟ ಮಾಡಿಸಿದ್ರು. ಮೊದಲು ಲಿಂಗಮ್ಮ ಅಂತ ಹೆಸರಿತ್ತವ್ರು. ಹೌದು ಹೌದು, ಅವಾಗ ವಿಶ್ವಜ್ಯೋತಿ ಗುರು ಬಸವೇಶ್ವರ ಏನಂದ್ರು, ಏನಂತಾರ್ರಿ, 1,96,000 ಮಂದಿ ಒಂದೇ ಪುಟ್ಟಿ ಬಾಳೆಹಣ್ಣೊಳಗೆ ಉಳಿಸ್ಯಾನ ಅಂದ್ರ ಇನ್ನು ಮೇಲೆ ಇವ್ರ ಹೆಸರು ಲಿಂಗಮ್ಮ ಅಲ್ಲ, ಗುಡ್ಡಾಪುರದ ದಾನಮದೇವಿ, ದೊಡ್ಡ ದಾನಮದೇವಿ, ದಾನಮ್ಮ ನೀ ಜಗತ್ತಿನೊಳಗೆ ದೊಡ್ಡ ದಾನ ಮಾಡಿದೆ ಅಂತ. ಹೌದು ಹೌದು, ಇವತ್ತಿನ ಮಿತಿಗೆ ದಾನಮದೇವಿ ಅಂತ ಹೆಸರದವ್ರು. ಅದಕ್ಕೆ ಇಂಥವ್ರು ಮೂರ್ತಿ ಮರಿ ಆದ್ರೆ ಕೀರ್ತಿ ಅದ್ರಾಗ ಉಳಿಸ್ಯಾರ ಅಂತ ನಾ ಹೇಳಂದ್ರೆ ಅದು ಬಿಟ್ಟು ನಮ್ಗೆ ಬೇಕೋತ್ ನಿಂತಾವ. ಒಮ್ಮೆ ನೀರು ನೋಡ್ತೀನಿ, ಅದು ನೋಡು ಇಲ್ಲ ಮತ್ತೆ ನಾಳೆ ಆಗಲ್ಲ. ಹೌದು, ಈಗ ನೋಡುದು ನೋಡೋದು ಮಾಡುದು. ಹೌದು, ಅದಕ್ಕೆ ಹ್ಯಾಂಗೈತೆ ತಿಳ್ಕೊ, ಬೇಕಾದಲ್ಲಿ ನೀವು ಹೋಗ ಎಂತಿಂಥವ್ರು ಮಹಾತ್ಮರಾಗಬೇಕಾಗಿದ್ರೆ ಬಂದು ಒಂದೊಂದು ಆಧಾರ ಕಚ್ಕೊಂಡು ಅವ್ರು ಮಹಾತ್ಮರಾಗ್ಯಾರ. ಹೌದಲ್ರಿ, ಹಂಗೆ ಆಗಲಾಕ ಬರಂಗಿಲ್ಲ. ಹಂಗೆ ಆದ್ರೆ ಎಲ್ಲಾರು ಅದೇ ಮಾಡ್ತಿದ್ರ. ಹೌದು, ಅದಕ್ಕೆ ಹೇಳ್ತಾರ ಅವರು, ಏನ್ ಹೇಳ್ತಾರ್ರಿ, ಒಂದು ಮೂರ್ತಿ ಆಗಬೇಕಾಗಿದ್ರ, ಹೌದು, ಆ ಒಂದು ಮೂರ್ತಿ ಕೆತ್ತಬೇಕಾಗಿದ್ರೆ ಅದು ಮೂರ್ತಿಗೆ ಹೋಗಿ ನಮಸ್ಕಾರ ಮಾಡ್ತಾರ. ಹೌದು, ಆ ನಮಸ್ಕಾರ ಮಾಡಬೇಕಾಗಿದ್ರೆ ಅದು ಮೂರ್ತಿ ಅಂತದ ಏನಂತದ್ರಿ, ನಾ ತಿಂದಾಟ ಪೆಟ್ಟು ನೀನು ತಿಂದ್ರೆ ನಿನಗೂ ಕೈ ಮುಗಿತಿದ್ರು ಮಂದಿ ಅಂತ. ಹೌದು ಹೌದು, ಯಾಕಂದ್ರೆ ಅದು ಅಷ್ಟು ಪೆಟ್ಟು ತಿಂದು ಶುದ್ಧ ಆಗಿ ಒಳಗೆ ಹೋಗ್ತದ, ಇಲ್ಲಿ ಮುಂದೆ ಅಶುದ್ಧಿದ್ದು ಹೊರಗೆ ನಿಂತದ. ಹೌದು, ಅದಕ್ಕೆ ಹೇಳಾರ ಅದು ಶುದ್ಧ ಆಗಬೇಕಾಗಿದ್ರ ಮೊದಲು ಅಷ್ಟು ಪೆಟ್ಟಗಳನ್ನು ತಿಂದಿರ್ತದ. ಹೌದು, ತಿಂದು ಶುದ್ಧ ಆಗ್ತದೆ. ಹೌದಲ್ರಿ, ಹಂಗ ಮಹಾತ್ಮರು ಏನದಾರಲ್ಲ ಎಲ್ಲಾರು ಸಂಸಾರವನ್ನು ತ್ಯಾಗ ಮಾಡಿ ಸಂಸಾರದಲ್ಲಿ ಪೆಟ್ಟು ತಿಂದು ಶುದ್ಧ ಆಗ್ಯಾರ ಅವ್ರ. ಹೌದು, ಶುದ್ಧದೊಳಗೆ ಮತ್ತು ಅಶುದ್ಧ ಕೊಡಂಗಿಲ್ಲ. ಹೌದು ಹೌದು, ಹ್ಯಾಂಗ ಕೊಡಂಗಿಲ್ಲ, ಮಣ್ಣಿಂದೇ ಬೋಕಿರ್ತದ. ಹೌದು, ಮಣ್ಣಿನ ಗಡಿಗೆ ಒಂದು ಬೋಕಿ ಹೊಡಿತಂದ್ರೆ ಹೊಳೆ ಮಣ್ಣಾಗ ಕೊಡಂಗಿಲ್ಲ. ಹೌದು ಹೌದು, ಯಾಕೆ ಕೊಡಂಗಿಲ್ಲ, ಸುಟ್ಟು ಶುದ್ಧ ಆಗ್ಯದ ಅದು, ಇದು ಅಶುದ್ಧ. ಹೌದು, ಅದ್ರೊಳಗೆ ಅದು ಕೊಡಂಗಿಲ್ಲ. ಹೌದಲ್ರಿ, ಅದಕ್ಕೆ ಅಂತಿಂಥವ್ರು ಮಹಾತ್ಮರು ಈ ಭರತ ಖಂಡದಲ್ಲಿ ಆಗಿ ಹೋಗ್ಯಾರಂತ ಕವಿ ಹೇಳ್ತಾರೆ. ಹೌದು, ಅದಕ್ಕೆ ಮುಂದೇನಂತಾನ ಏನಂತಾರ್ರಿ, ಆ ಬೀರ್ಲಿಂಗ ಅವರು ಸ್ವಾಮಿ ನಮ್ಮಲ್ಲಿ ದೇವರು ಬಂದಾನ ಗೇಯ ಹಾಕತ್ತಾರ, ಅದು ತಂದ ನೋಡ್ಬಾರ. ಹೌದಲ್ರಿ, ತಂದನ ಆ ಪೂಜಾರಿಗಳ ಮಂದಿ ಡೊಳ್ಳಿನ ಪದ ಆಡ್ತಾರ. ಹೌದು ಹೌದು, ಆ ಡೊಳ್ಳಿನ ಪದಾಗಿ ನಿಷೇಧ ತಂದಿದ್ರು. ಹೌದು, ಸ್ವಾಮಿ ನಮ್ಮಲ್ಲಿ ದೇವರು ಬಂದಾನ ಗೇಯ ಅಂತ ಯಾಕಂದ್ರೆ ಅವರು ದೇವರಿಗೆ ಹಾಕರದ್ರು ಅಂತ. ಹೌದು, ಆ ದೇವರಿಗೆ ಕರಿಬೇಕಾಗಿದ್ರೆ ಅವ್ರಿಗೆ ತಾತ್ಪರ್ಯ ಅದ. ಅದು ಹೆಂಗ್ರಿ, ಆಲಕ್ರಾಯ ಪಾಲಕರಾಯ ಜಂಬಕ್ರಾಯ ಬುಂಬಕ್ರಾಯ ಸೋಮರಾಯ ತುಕ್ಕಪ್ರಾಯ ಅಂತ ಕನ್ನಭಾಯಿ ತುಕ್ಕಪ್ರಾಯ ಮತ್ತು ಕನ್ನಭಾಯಿ ಹೋದ್ರು ಜಗತ್ ಮಾಡ ಕೊಟ್ಟು ಬಂದಿದ್ರು. ಹೌದು, ಅವ್ರು ಏನು ಮಾಡಿದ್ರು, ಎಷ್ಟು ಕಾಡಿದ್ರು ನನಗೆ ಬಿಟ್ಟು ಹೋಗೋದಂತ ಶಿಷ್ಯ ಬೇಕಂತ ತಪಸ್ವಿ ಮಾಡಿದ್ರು. ಹೌದು, ನಾನು ಎಷ್ಟು ಕಾಡಿದ್ರು ಬಿಟ್ಟು ಹೋಗೋದಂತ ಶಿಷ್ಯ ಬೇಕಂತ 24 ವರ್ಷ ಅನುಷ್ಠಾನ ಮಾಡಿದ್ರು ಅವರು. ಹೌದು ಹೌದು, ಮುಂದೆ ಮಾಳಿಂಗರಾಯ ಹುಟ್ಟಿ ಬಂದ ಸಪ್ತ ಪಾತಾಳಕ್ಕೆ ತಗೊಂಡು ಹಿಡಿದಿದ್ದು ಯಾರು, ಗುರು ಬೀರೇಶ್ವರ. ಹೌದಲ್ರಿ, ಸಪ್ತ ಪಾತಾಳದಲ್ಲಿ ಮೂಲ ತತ್ವದ ಉಪದೇಶ ಕೊಟ್ಟವ್ರ. ಆ ಹೆಗ್ಗೇರಿ ಕೆರೆ ಒಳಗ ಅಪಾರವಾದ ಭಕ್ತಿಯಿಂದ 7 ಗಜದ ಕಲ್ಲಾಗಿ ಬಿದ್ರು ಗುರು ಬೀರೇಶ್ವರು. ಅಲ್ಲಿ ಎದ್ದು ಕೂಡ ಜಟಪ್ರಾಯ ಹೇಳ್ತಾನೆ. ಹೌದು, ಸ್ವಾಮಿ ನಮ್ಮನಿ ದೇವರ ಬಂದಾನಿಗೆ, ಗುರುವೇ ನಮ್ಮನಿ ದೇವರ ಬಂದಾನಿಗೆ ಅಂತ ಪ್ರಥಮ ಅಂತಿದ್ದು ಜಟಪ್ರಾಯ ಅಂತ. ಹೌದು ಹೌದು, ನೀ ಕೇಳಿದ ವಿಷಯ ನಿನಗೆ ಹೇಳಿದ. ಹೌದು, ಮತ್ತೇನಂತ ನನಗೇನು ಸಂಶಯ ಬಂದದ, ನಿಮಗೇನು ಬಂದ್ರಿ, ಈ ಸದ್ದ ಏನು ಕುರಿ ಮೊದಲ ಏನು ಕಂಬಳಿ ಮೊದಲ? ಹೌದು ಹೌದಲ್ಲ, ಹೌದಲ್ರಿ ಅಂತ ನಾ ಕೇಳಂದ್ರೆ ಹೇಳೇ ಬಿಡ್ರಿ ಮಾಸ್ತರ, ಭಾಳ ಜನ ಇರ್ಲಿ, ಎಷ್ಟು ಗಾಯ ಆಗ್ಯದ ಅಷ್ಟೇ ಮಲ ಮಚ್ಬೇಕು ಈ ಸದ್ದ. ಹೌದು, ಅದಕ್ಕೆ ಹೆಂಗೈತೆ ಅಂದ್ರ ಆ ದೈವದಲ್ಲಿ ದೇವರ ತಾನ ನಿನ್ನಂತ ಕೋಡಿ ದರಿದ್ರಲ್ಲಿ ದೇವರೆಲ್ಲದಾನ, ನೀ ಮನಿ ಒಳಗೆ ಕೂತಿದ್ರೆ ನಿಮಗೆ ಕೊಡ್ತಿದ್ರೇನ ಅಂತ ನನ್ಗೆ ಕೇಳಿ. ಹೌದಲ್ರಿ, ನಾ ಇಲ್ಲಿ ಬರಬೇಕಾಗಿದ್ರು ದೇವರ ಆಶೀರ್ವಾದ ಬೇಕು. ಹೌದು, ಮತ್ತು ನಾ ಅಲ್ಲೇ ಸತ್ತಿದ್ದೆ ಅಂದ್ರೆ ಇಲ್ಲಿ ಬಂದು ಆಡ್ತೀನಿ ನಾನು. ಹಂಗೆ ಅದಕ್ಕೆ ಹೇಳ್ತಾರ ಅವರು, ಅದಕ್ಕೆ ಹೇಳ್ತಾರ ಕಬೀರ್ದಾಸ. ಏನು ಹೇಳ್ತಾರೀ, ತಕ್ದೀರ್ ಮೇ ಜೋ ಲಿಖಾ ಕಬಿ ನೀ ಚುಕಾ. ಹೌದು, ನನ್ನ ಹಣೆ ಬರದಲ್ಲಿ ಕೊಯ್ನೂರದಾಗ ಹಾಡುದು ಎಲ್ಲಿ ತನಕ ಅಲ್ಲಿ ತನ ಆಡಿಸ್ತಾನ. ಹೌದು, ಇವ ಆಡಿಸ್ಬಾರ್ದಂದ್ರ ನಮ್ದು ನಿಮ್ದು ಇವತ್ತೇ ಕಟಪ ಮಗದ. ಹೌದು, ಅವನ ಪ್ರಣಕಾಷ್ಟದಲ್ಲಿ ಭಗವಂತನ ವಾಸ ಐತಿ. ಹೌದು, ಆ ಭಗವಂತ ಎಲ್ಲಿ ತನಕ ಇರಿಸ್ತಾನ ಅಲ್ಲಿ ತನಕ ನಾವು ಇರ್ತೀವಿ. ಇಲ್ಲಿಕಂದ್ರೆ ಇರ್ಲಾಕ ಸಾಧ್ಯ ಇಲ್ಲ. ಹೌದು, ಯಾಕಂತ ತಿಳ್ಕೊ, ನೀ ಎಲ್ಲೇ ಇರೋ ಎಲ್ಲಿದ್ರು ಅವನ ಅನುಗ್ರಹ ಬೇಕು. ಹೌದು, ಅವನ ಅನುಗ್ರಹ ಇದ್ರೆ ಈ ಜಗತ್ತೊಳಗೆ ನಾವು ಇರ್ತೇವೆ ಅಂತ ನಿನ್ಗೆ ಹೇಳ್ತೀನಿ. ಹೌದು, ಆ ಭಗವಂತನಿಗೆ ಬಿಟ್ಟು ಕೊಟ್ಟು ಹೇಳಕ್ ಬರಂಗಿಲ್ಲ. ಯಾಕಂತ ತಿಳ್ಕೊ, ಅವನಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ಹೌದು, ಅದಕ್ಕೆ ಮುಂದೆ ವಿಷಯ ನಿಂದ ಏನಿರೋದ ನೀ ಕೇಳು. ದೈವ ಇದಲ್ಲಿ ದೇವರವ ಹ್ಯಾಂಗಿರ್ತಾನಂತ ಕೇಳಿದೀಯ, ಅಲ್ಲಲೇ ಅರಿವೆ ಗುರುವ ಆತ್ಮಲಿಂಗ ಅಂದೆ ನಮಗೆಲ್ಲ. ನೀನೇ ಸವಾಲಿ ಕೇಳಿ ನೀನೇ ಹೇಳ್ತಿ ಪೂತ ಸಭೆಗೆಲ್ಲ, ನಿಮಗ ಏನು ತಗೊಂಡು ಬಡಿಬೇಕೆಂಬುದು ನನಗ ತಿಳಿಲಿಲ್ಲ.
ಶಿವ ಕಡನ ವಿಷಯ ತಂದು ಜ್ಞಾನದೊಳಗ ಉಪಯೋಗ ಮಾಡಿ ಸಿಡಿ ಉಪ್ಪ ಕುಡಿಸಿ ಕೆಡಸ ಬ್ಯಾಡ ಕೊಡ ಹಾಲ ಜಿಯ 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 ಆಕಾರ ನಿರಾಕಾರದಲ್ಲಿ ಹೋಗಿ ಬರುವ ಕೆಲಸನಲ್ಲಿ ಹೌದು ಏ ಸ್ವಯಂ ಸಾಕ್ಷಿ ಸದಾ ಸುಖಿ ಅಂತಾರವ ನನಗ ನಿನ್ನ ಹೆಣ್ಣದೇಯ ಹಿಗ್ಗಿ ಕುಗ್ಗಿ ಹೋಗುದು ಮಣ್ಣಾಗ ಬಡತನ ಶ್ರೀತಾನ ಭೂತ ದೈವದ ಸಂಸ್ಕಾರ ಇದ್ದಂಗ ನಾನು ನಂದು ಅಡಗಿದ ಬಳಿಕ ನೀನು ನಿಂದು ಇದೆ ಚೊಕ್ಕ ಅರಿವೆ ಗುರುವ ಆತ್ಮಲಿಂಗ ನೀನೇ ನಿನ್ನೊಳಗ ಜಿಯ 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 ದಲ್ಲಿ ಭಾವ ತಿಳಿದು ಭವಸಾಗರ ಈಸಬೇಕತ್ತ ಈಸಬೇಕತ್ತ ಇದು ಒಮ್ಮೆ ಕಳಿಬೇಕು ಹುಟ್ಟಿದ ಅಂಗಿ ಶರೀರ ಎಂಬು ಅಂಗಿ ಜಿಯ 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 ಹೊಟ್ಟಿ ಬಂದು ನೀವು ಸಾಯುವುದೇ ನಿಜ ಎಂದು ಏ ಪ್ರಮಾಣ ಮಾಡಿದಿಲ್ಲ ಪರಮೇಶ್ವರರ ಹುಡುಗಿ ಪ್ರಮಾಣ ಮಾಡಿದಿಲ್ಲ ಪರಮೇಶ್ವರಗ ಹುಟ್ಟು ಖರೆಯ ಹುಟ್ಟಿದು ನೆನಪ ಇರಬೇಕೆಂದು ಸೇವೆ ಮಾಡು ಭಗವಂತ ಜಿಯ 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 ಪಡವಿಯ ಪ್ರಖ್ಯಾತ ನನ್ನ ವರಪುರ ಮಸಬಿನಾಳ ಏ ಮೈಬುಸುವಾನಿ ಶರಣ ನೆನದ ನೆರಳಾಗ ಮೌಲ ಶ್ಯಾಮಕಾಂದಾರ ಸೇವೆ ಮಾಡಿದ ಹಿಂಗ ತಪ್ಪು ತಡಿಯಾದ ಕ್ಷಮೆ ಮಾಡಂದ ನನಗ ಆದಿ ಹಿಡದು ನೀನು ಹಾಡುತ್ತ ಬರಬೇಕು ಭೇದನೆ ತಿಳಿತದ ಎಲ್ಲರಿಗ ಜಿಯ 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 ಎಲ್ಲಿ ಇಲ್ಲ ಬ್ರಹ್ಮಾಂಡಿ ವೇದ ಸತಿಗೆ ನೆಲಕ್ಕಿಲ್ಲ ಅಂದಿ ಹೌದಲ್ರಿ ಅಂದ್ರ ವೇದ ಸೃತಿಲಿ ನೆನಕಿಲ್ಲ ಅಂದ್ರ ಹೆಚ್ಚಿಗಾವಾಗ ನಿನ್ನ ನಾಮ ಏನ ಅಂತ ನನಗೆ ಕೆರೆದಿ ಸುರವೀಗ ನಂದು ಅವಿನಾಶ ಅಂತ ನಾಮ ಬರಕೋ ಪಾಟ್ಯಾಗ ಅವಿನಾಶ ಅಂದ್ರ ಇದು ನಾಶ ಆಗಲಾರದು ಅಂತಾದ ನಾಮ ಐತಿ ಭಗವಂತಗ ಜಿಯ 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 ಅದಕ್ಕೆ ಏನಂತಾರ್ರಿ ವೇದ ಸರ್ತಿಗಿಲ್ಲ ಅನಿಕಿಲ್ಲ ಅಂದ್ರೆ ಯಾವಾಗ ನಿನ್ನ ನಾಮ ಅಂದ್ರೆ ಅವಿನಾಶ ನನ್ನ ಹೆಸರದ ಹೌದು ಹೌದು ಅವಿನಾಶ ಅಂದ್ರೆ ನಾಶ ಆಗರಂಗಿಲ್ಲ ಅಂತ ಅವಿನಾಶ ಅಂತ ಅವನ ಹೆಸರು ಹೌದ್ರಿ ಅದಕ್ಕೆ ಹೇಳ್ತಾರ ಅವರು ಎಲ್ಲಿ ನಾಮದ ಅಲ್ಲಿ ರೂಪದ ಎಲ್ಲಿ ರೂಪದ ಅಲ್ಲಿ ನಾಮದ ಅಂತ ಹೇಳ್ತಾರೆ ಕೆಲವೊಬ್ರು ಹೌದು ಆದ್ರ ನೀರಿನ ಮ್ಯಾಗ ನೀರಂತ ಬರ್ಯಾಕ ಬರಂಗಿಲ್ಲ ಹೌದಲ್ರಿ ಇದು ಗಂಡದ ಹೌದು ಹೌದು ಬೆಂಕಿ ಮ್ಯಾಲೆ ಬೆಂಕಿ ಅಂತ ಬರ್ಯಾಕ ಬರಂಗಿಲ್ಲ ಹೌದು ಇದು ಗಂಡದ ಹೌದು ಹೌದು ಮತ್ತ ಗಾಳಿ ಮ್ಯಾಗ ಗಾಳಿ ಅಂತ ಬರಕ್ ಬರಂಗಿಲ್ಲ ಹೌದು ಬರೇ ನಾಮದ ರೂಪ ಇಲ್ಲ ರೀ ಅದಕ್ಕೆ ಯಾವ್ಯಾವ ವಸ್ತುಗಳು ಏನದಾವಲ್ಲ ಅವು ಶುದ್ಧವಾಗಿ ಅದಾವ ಹೌದು ಇವ್ರೊಳಗೆ ಯಾವ ಸೇರಂಗಿಲ್ಲ ಹೌದು ಹೌದು ಅದಕ್ಕೆ ವೇದ ಶ್ರುತಿಗೆ ನೆನಕಿಲ್ಲ ಅಂದ್ರೆ ಯಾವಾದ ನಿನ್ನ ನಾಮ ಅಂದ್ರ ಅವಿನಾಶದ ಹೌದಲ್ರಿ ಓಂಕಾರವನ್ನ ಮೊದಲು ತಳಾಗ ಹೌದು ಓಂಕಾರ ಮುಖದಿಂದ ಆಕಾಶ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ ನೆಲ ಹೌದು ಅಂಡಜ ಪಿಂಡಜ ಜಲಜ ಉದ್ಬೀಜ ಇವೆಲ್ಲ ಮೊದಲು ಎದುರಾಗಿದ್ದು ಓಂಕಾರದಲ್ಲಿದ್ದೀವಿ ಹೌದು ಅದಕ್ಕೆ ಅಹಂ ಗ್ರಥಾರೂಪ ಪಂಚತತ್ವಗಳು ಓಂಕಾರದಲ್ಲಿದ್ದು ಮೊದಲ ಓಂಕಾರ ಮುಖದಿಂದ ತತ್ವ ಜನಿಷಾವ ಅಂದ್ರೆ ಇಲ್ಲಿದ್ರಾಗ ಹೆಣ್ಣಿನ ಪಾಲ ಹೇಳ್ತಾನ ಹೌದಲ್ರಿ ಹೇಳ್ತಾರೆ ಅದಕ್ಕೆ ಯಾಕಂದ್ರೆ ಒಂದು ವಾದಿ ಖ್ಯಾಲಿ ಹೇಳ ಅಂತ ಅದ್ರ ಉತ್ತರ ಹೇಳತ್ತೀನಿ ಹೌದು
ಅದಕ್ಕ ಓಂಕಾರ ಮುಖದಿಂದ ಮತ್ತಂದ್ರೆ ನೀವು ಸೀರೆ ಹೊಡೆದಂಗ ಆತನದ ಇಲ್ಲಲ್ರಿ. ಮತ್ತೆ ಓಂಕಾರ ಮುಖದಿಂದ ಅಂದ್ರ ಪ್ರಥಮ ಅದಕ್ಕಲ್ಲೇ ಪಂಚಾಕ್ಷರಿ ಮಂತ್ರ ಅದಾವ ಓಂಕಾರ ಮಂತ್ರ. ಹೌದು. ಅದಕ್ಕ ಪಂಚಾಕ್ಷರಿ ಮಂತ್ರ ಚಂದ, ಪಂಚಸೂತ್ರದ ಎಂತ ಚಂದ, ಸಂಚಿತ ಕಳೆದ್ರೆ ಸಂತರ ಚಂದ ತಯಾರ. ಹೌದು ಹೌದು. ಸಂತರು ಮೊದಲು ಸಂಚಿತ ಕಳಿಬೇಕು. ಹೌದಲ್ರಿ. ಇವ್ರು ಸಂತ ಸಂಚಿತ ಕಳಿಬೇಕಂದ್ರ ಅದು ಹೆಂಗ ಆಗ್ತದ್ರಿ? ಮಠ ಡಬ್ಬ ಆಗ್ಬೇಕು. ಹಂಗಕ್ಕೆ ತೆಗೆದು ಮೊದಲ ಸಂಚಿತವನ್ನು ಕಳಿಬೇಕು. ಅವಾಗ ಜನವ ಸಾಧು ಸಾಧಾರಣ ಅಂತ. ಹೌದು. ಅದಕ್ಕ ಸಾಧುರೊಳಗು ಬಹಳ ಫರಕ್ ಅದಾವ. ಅವು ಹೆಂಗ್ರಿ? ಅವು ಸಾಧುವಾಗಿ ಈ ಸಾಧು ಬೇರೆ ಇವು. ಹೌದ್ರಿ. ಹೆಣ್ಮಗಳಿಂದ ಮದುವೆ ಬೇರೆ. ಹೌದು ಹೌದು. ಅದಕ್ಕೆ ಹೆಂಗೈತೆ ತಿಳ್ಕೊ, ಎಂತಿಂಥವ್ರು ಈ ಭಾರತ ಖಂಡದಲ್ಲಿ ಆಗ್ಬೋದ್ರ. ಹೌದು. ನಾವು ಬೇಕೇರಿ, ತಾಯಿ ಅನ್ನೋದು ಬೇಕೇರಿ, ಹೆಣ್ಣು ಅನ್ನೋದು ಬೇಕೇರಿ, ಹಂಗಲ್ಲ. ಹೌದು. ಎಷ್ಟು ಮಂದಿ ನಿನಗೆ ಲಗ್ನ ಮಾಡ್ಕೊಳ್ಳಾರ್ದೆ ಮೋಕ್ಷವನ್ನು ಪಡೆದ್ರಿ ಈ ಜಗತ್ತಿನಾಗ. ಹೌದು. ನೋಡು, ಸ್ವಾಮಿ ವಿವೇಕಾನಂದರು. ಹೌದು. ಸ್ವಾಮಿ ವಿವೇಕಾನಂದರು ಎಷ್ಟು ಸುಂದರ ಇದ್ರು ಫೋಟೋದೊಳಗೆ ನೋಡ್ರಿ ಅವ್ರು ಹಂಗ ಬಾಲ ಬ್ರಹ್ಮಚಾರಿಗಳಿವು. ಯಾಕಂದ್ರ ಇವ್ರು ಲಗ್ನ ಮಾಡ್ಕೊಂಡಿಲ್ಲ. ಹೌದು. ಈ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗಿದ್ರು ಪ್ರವಚನ ಹೇಳಕ. ಹೌದಲ್ರಿ. ಆ ಪ್ರವಚನ ಹೇಳುವಂತಹ ಸಮಯದೊಳಗೆ ಏನಾಯ್ತು, ಲಾಸ್ಟಿಗೆ ಟೈಮ್ ಕೊಟ್ಟರು, ಪ್ರವಚನ ಹೇಳಿದ್ರು. ಆ ಅಮೆರಿಕದ ಜನ ಇವರಿಗೆ ನೋಡಿ ಗೊತ್ತಾದ್ರು ಅವರು. ಹೌದು. ಮತ್ ಮರದಿವ್ಸ ಒಂದ್ ದಿವ್ಸ ಇವರು ಪ್ರವಚನ ಇಟ್ಕೋಬೇಕು ಸ್ವಾಮಿ ವಿವೇಕಾನಂದರು ಅಂತ ಮತ್ ಮರದಿವ್ಸ ಒಂದ್ ದಿವ್ಸ ಇಟ್ಕೊಂಡ್ರು. ಹೌದು. ಈ ಪ್ರವಚನ ಸ್ವಾಮಿ ವಿವೇಕಾನಂದರು ಪ್ರವಚನ ಹೇಳಿದ್ರು ಮರದಿವ್ಸ ಒಂದ್ ಹೆಣ್ಮಗಳ ತಲೆ ಕೆಟ್ಟಬಿಡ್ತು. ಹೌದು ಹೌದು. ಇಲ್ಲಿ ಬಂದಕ್ಕಿಂತ ಇದು ಏನ್ ಮಾಡ್ತು, ಸ್ವಾಮಿ ವಿವೇಕಾನಂದರ ಮೇಲೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಮಾಡಿ ಏನ್ ಬೇಕವ, ಯಾಕೆ ಬಂದಿದೆ ಅಂತ ಕೇಳಿದ್ರು. ಹೌದಲ್ರಿ. ನೋಡ್ರಿ ಒಂದು ಮಾತು ನಡೆಸ್ಕೊಡ್ಬೇಕ್ರಿ ನೀವು ಅಂದ್ರು. ಏನೈತೆ ನಡೆಸ್ಕೊಡ್ತೀನಿ ಹೇಳಂದ್ರು. ನಾನ್ ನಿಮ್ಗೆ ಲಗ್ನ ಮಾಡ್ಕೋಬೇಕಂತ ಮಾಡಿದ್ರಿ ಅಂದ್ರು. ಹೌದು ಹೌದು. ಅವಾಗ ಸ್ವಾಮಿ ವಿವೇಕಾನಂದ್ರ ಅಂದ್ರು, ಏನಂತಾರ್ರಿ? ಈ ಹಳಿ ಸೀರೆ ಸವಾಸ ಬೇಡ ಅಂತ ಹೇಳಿ ಭಾರತ ಬಿಟ್ಟು ಅಮೆರಿಕಾಕ್ ಬಂದಿನಿ, ಇಲ್ಲಿಗೆ ತಿರುಗಾಡ್ಕೊಂತ. ಹೌದು. ಮತ್ ಹಳಿ ಸೀರೆ ಬಂದು ಮುಂದಿತ್ತದೀನಿ. ಹೌದು, ನನಗೆ ಎದಕ್ ಮಾಡ್ಕೋಬೇಕಂತ ಮಾಡಿರಿ, ಏನ್ ಕೆಲಸಕ್ಕೆ ಹತ್ ಕೇಳಿದ್ರು ಅವ್ರು. ಹೌದಲ್ರಿ. ಏನ್ ಪ್ರವಚನ ಚಲೋ ಹೇಳ್ತೀನಿ ಅಂತ ಮಾಡ್ಕೊಳ್ಬೇಕಂತ ಮಾಡಿಯ, ಏನ್ ನಾನು ನೋಡಕ್ ಚಂದ ಅದೀನಿ ಅಂತ ಮಾಡ್ಕೋಬೇಕಂತ ಮಾಡಿಯ, ನನ್ನ ಮೇಲೆ ಏನ್ ರೊಕ್ಕಿಲ್ಲ ಏನ್. ಹೌದು. ಅವಾಗ ಏನಂದ್ರಕ್ಕೆ ಹೆಣ್ಮಗಳು ಏನಂತಾರ್ರಿ? ನಿಮಗೆ ಲಗ್ನ ಮಾಡ್ಕೊಂಡು ನಿಮ್ಮಂತಾನೆ ಒಂದು ಮಗ ಹಾಡಿಬೇಕಂತ ಮಾಡೀನ್ರಿ ನಾ ಅಂದ್ರೆ. ಹೌದು. ಅವಾಗ ಸ್ವಾಮಿ ವಿವೇಕಾನಂದರು ದಿವ್ಯ ಜ್ಞಾನಿಗಳಿದ್ರು. ಹೌದು ಹೌದು. ನೋಡು, ನನಗೆ ಲಗ್ನ ಮಾಡ್ಕೊಂಡು ನನ್ನಂಥದ್ದು ಮಗ ಹಾಡಿದ್ರಾಗ ಏನದ, ನಾನೇ ನಿನ್ನ ಮಗ ಆಗಿರ್ತೀನಿ ತಗೋತ ಹೇಳಿದ್ರು ಸ್ವಾಮಿ ವಿವೇಕಾನಂದರು. ಹೌದು ಹೌದು. ಅಂದ್ರೆ ಮೂರ್ತಿ ಮರಿ ಆದ್ರೆ ಕೀರ್ತಿ ಹೆಸರ ಮುಳಿದ್ರು ಅವರು. ಹೌದು ಹೌದು. ಈ ಹಿಂದಿನ ಸೂರ್ಯನಂತ ಇದ್ರು ಗಂಟು ಹಾಕೊಂಡು ಬರುವ ಅಲ್ಲಿ ಅಮೆರಿಕದಿಂದ. ಹೌದಲ್ರಿ. ಅವ್ರು ಹೇಳಿದ್ರು, ನೀ ಮಾತು ನಾ ಅಂತ ಹಾಡಿದ್ರಾಗ ಏನಾದ್ರು ನಾನೇ ನಿನ್ನ ಮಗ ಆಗಿದ್ದು ಬಿಡ್ತೀನಿಲ್ಲ, ನೀನೇ ತಾಯಿ ಆಗಿದ್ಬಿಡು. ಹೌದು. ಅದಕ್ಕೆ ಬಾಲ ಬ್ರಹ್ಮಚಾರಿಗಳಂತ ಹೇಳ್ಯಾರ ಅವರು. ಇಂಥವ್ರೆಲ್ಲ ನಿನ್ನ ಸೀರೆ ಸನೇ ಬಂದಿಲ್ಲ ಅವರು. ಈಗ ಬಂದ ನಾನು ಸೀರೆ ನಿನಗೆ ಬೇಕು ಮೊದಲು ಶುರು ಅಂತೇಳಿ, ಹಂಗೆ ನಿನ್ನ ಸೀರೆ ಅಲ್ಲೇ ಬೆಂಕಿ ಹಚ್ಕೋ, ನಿನ್ನ ಸೀರೆ ಒಯ್ದು ಕೇಳೋರು ಹಂಗ ಚಾ. ಅದಕ್ಕೆ ಹಂಗೆ ಮಾತಾಡಬೇಡ, ಆದ್ರೆ ಮಾತು ಮಿತವಾಗಿರ್ಬೇಕು. ಮಾತು ಹೆಂಗಿರ್ಬೇಕಂದ್ರೆ ಮಾತು ಮಾನಿಕೆ ಐತಿ, ಮಾತು ಹಾತದ. ಹೌದು. ಅದಕ್ಕೆ ಎದ್ದು ನಿಂತ ಕೂಡಲೇ ನನಗೆ ಒಮ್ಮೆ ಬೈಲಾಕ ಚಾಲ ಮಾಡೋಣ ಅಂತ ಒಂದು ವಿಷಯ ನಿನ್ಗೆ ಹೇಳಿರೋದು. ಹೌದು. ಈಗ ಇದು ಒಂದೇಗೆ ಇರಲ್ಲ. ಹೌದಲ್ರಿ. ಮತ್ತೆ ನಾಳೆ ಮೂರನೇ ಗೆಲ್ಗಳು ಮತ್ತೆ ಪೂರ ಟಾಪ್ ಗೇರ್ ಬೇರೆ ಬೇರೆ ಇದು ಇಟ್ಟದ. ನಿಂದು ನೀ ಯಾವಲ್ಲಿ ಉದ್ಧಾರ ಆದಿ, ನೀ ಯಾರಿಗೆ ಉದ್ಧಾರ ಮಾಡಿದ ಜಗತ್ತಿನಾಗ, ಮತ್ತೆ ನಿನಗಿಲ್ಲದೆ ಇವ್ರು ಉದ್ಧಾರ ಮಾಡ್ಯಾರ ಜಗತ್ತಿನಾಗ. ಎಷ್ಟು ಮಂದಿ ಅದಾರ, ಬರೀ ಅವ್ರ ಲಿಸ್ಟ್ ಕೇಳಿ ನಾಳೆ ದಿನ 1:30 ತನ ಅವ್ರ ಲಿಸ್ಟ್ ಕೇಳಿ ಎಷ್ಟದ ಒಟ್ಟು ಹೇಳ್ತೀನಿ. ಹೌದು. ಇವ್ರು ನಿನಗೆ ಬಿಟ್ಟಿಂದೆ ಇವ್ರು ಮಾತನಾಡ್ಯಾರ ಅಂತ ನಾ ಹೇಳ್ತೀನಿ, ನಾನು ಹಿಡ್ಕೊಂಡಾಗ್ಯಾರ ಅಂತ ನೀ ಹೇಳ್ಬೇಕು. ಹೌದು. ಇಷ್ಟೇ ಇದ್ರಾಗೇನು ಭಾಳ ದೊಡ್ಡ ವಿಷಯ ಇಲ್ಲ. ಹೌದಲ್ರಿ. ಹೌದಲ್ಲ? ಹೌದು ಹೌದು. ನನಗೆ ಮಾಡ್ಕೊಂಡು ಬಳಿಕ ಆಗ್ಯಾರ ಅಂತ ನೀ ಹೇಳ್ಬೇಕು, ನಿನಗೆ ಮಾಡ್ಕೊಳಿಕಂದ್ರೆ ಆಗ್ಯಾರ ಅಂತ ನಾ ಹೇಳ. ಹೌದು. ಇದು ವಾದ ಪ್ರತಿವಾದನೆ ಹಿಂಗೆ ಇರ್ತದೆ. ಇದು ಹೆಂಗಪ್ಪ ಅಂತ ತಿಳ್ಕೊ, ಇದು ಸಕ್ರಿ ಬಂದಿದ್ದಾನೆ. ಹೌದು. ತಲೆ ತಿಂದ್ರು ರುಚಿ ಇರಬೇಕು, ಕಾಲು ತಿಂದ್ರು ರುಚಿ ಇರ್ಬೇಕು. ಅಂದ್ರ ಆ ಮಾತಿನೊಳಗೆ ಅರ್ಥ ಇರ್ಬೇಕು. ಹೌದು. ಅದು ಯಾರಿಗೆ ನೋವಾಗಿರಬಾರ್ದು. ಈಗ ನಾ ಆಡುವಂತಹ ಸಮಯದೊಳಗೆ ಎಷ್ಟೋ ಮಂದಿ ಅಕ್ಕಂಗ್ಯಾರು ಕೂತಾರ, ಈ ವಿಷಯ ನಿಮ್ಗೆ ಯಾರಿಗೆ ಸಂಬಂಧ ಇರಂಗಿಲ್ಲ. ಯಾರ್ಯಾರು ಮಾತನಾಡ್ಯಾರ ಆಕಿರೋ ಹುಡುಕಿ ತೆಗಿಬೇಕಾದ್ರೊಳಗಿಂದ. ಹೌದು. ಹ್ಯಾಂಗ ಹುಡುಕಿ ತೆಗಿತಿಲ್ಲ, ಹೊರಗೆ ತೆಗಿಬೇಕು. ಅದಕ್ಕೆ ಮುಂದೆ ವ್ಯವಹಾರ ಯಾವ ಪ್ರಕಾರ ದತ್ತ ಶಾಂತಿ. ಹಿಂತಿಂತವರು ಎಲ್ಲ ನಿನ್ನ ಶಿರಿಸನೆ ತಗೊಳ್ಳೇ ಇಲ್ಲ. ಮೂರ್ತಿ ಮರ್ಯಾದ್ರೂ ಕೀರ್ತಿ ಐತಿ ಎಂದಿನವರಿಗ. ಕ್ಷಣಿಕ ಸುಖಾಂಬುದು ಹೊಡೆದಿರಿ ಇವರು ಸುಡಗಾಡದ ಕಡಿಗ. ಅಂದ್ರೆ ಗಡಗಡ ನಡೆದು ನೋಡ ಬ್ರಹ್ಮಾಂಡವಾಗ. ಅದಕ್ಕೆ ಅನೇಕ ಮಂದಿ ನೋಡು ಮಹಾತ್ಮರು ಆಗಿ ಹೋದ್ರು, ಹಾರ್ಗುಡದಲ್ಲಿ ಸದಕ್ಕೆ ಒಬ್ರು ಆಗಿದರ ಆವಾಗ. ಜಿಯ 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 ಜಿ
ಮಲ್ಲೇಶ್ವರರು ಮತ್ತ ಅನೇಕ ಮಂದಿ ಇವರು ಅವರು ಒಂದೇ ದಿವಸ ಭಿನ್ನ ತಮ್ಮ ಮುಗಿಸಿದರಾವಾಗ 3 ಊರೊಳಗೆ ಒಂದೇ ದಿವಸ ಭಿನ್ನ ಮುಗಿಸ್ತಾರಂದಾಗ ಅಂತ ದಿವ್ಯಶಕ್ತಿ ಭಗವಂತ ನೀಡಿದ ಇವರೀಗ ಯಾರು ಶಿವಧ್ಯಾನ ಮಾಡ್ಯಾರ ಅವರು ಉದ್ಧಾರ ಆಗ್ಯಾರ ಸಿರಿ ಧ್ಯಾನ ಮಾಡಿದವರು ಉದ್ಧಾರ ಆಗಿಲ್ಲಿದರಾಗ ಜಿಯ 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 ಯಾಕಂದ್ರ ಕೇಳು ಹರ ಮುಂದ್ರ ಗುರು ಕಾಯ್ದ ಗುರು ಮುನಿದ್ರ ಕಾಯವರಿಲ್ಲ ಈ ಜಗತ್ತದ ಒಳಗ ಅದಕ್ಕೆ ಗುರು ಇರಬೇಕು ಮೊದಲ ಮಾನವಗ ತಮ್ಮ ಗರ್ವ ಇರಬಾರ್ದು ಮೊದಲ ಗುರುವೀಗ ಗುರುತೈತಿಲ್ಲ ಎಲ್ಲ ಲಿಂಗಗ ಭಾಷೆಯ ಕುಲಕರ್ಣಿಯ ವಿಷದ ಬುತ್ತಿ ಕಟ್ಟಿಯ ಕಳಿಸಿದ ಆವಾಗ ಜಿಯ 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 ಭಾಷೆ ಕುಲಕರ್ಣಿಯವರು ವಿಷದ ಬುತ್ತಿ ಪಟ್ಟುವಾಗ ಅಕ್ಕಲ ಕೋಡ್ದ ಕಾಶಿ ಬಾಯಿ ಬುತ್ತಿ ತಂದಿದಳಾವಾಗ ರಾತ್ರಿ ಕನಸಿನಲ್ಲಿ ಶಿದಿಲಿಗ ಬಂದ ಎಲ್ಲ ಲಿಂಗನಿಗ ನಿನಗ ವಿಷದ ಬುತ್ತಿ ಬರ್ತದ ನೋಡು ನಾಳೀಗ ವಿಷದ ಬುತ್ತಿ ಹೆಣಮಗಳ ತಂದು ಮುಂಜಾನೆದ್ದು ಎಲಲಿಗ ಉಂಡ ಬುತ್ತಿ ಒಳಗಿಂದ ರೊಟ್ಟಿ ತೆಗೆದು ಬಗದಿದ ನಾಯಿಗ ಜಿಯ 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 ರೊಟ್ಟಿ ತಿಂದು ನಾಯಿ ಸತ್ತು ಎಷ್ಟು ಜನ ಕಾಪಿ ಆಯಿತು ಎಲ್ಲ ಲಿಂಗ ವಿಷದ ಬುತ್ತಿ ಎಲ್ಲ ಉಂಡಿದವಾಗ ಅದು ಸತ್ತ ನಾಯಿಗೆ ಪ್ರಸಾದ ಹಚ್ಚಿ ಎಪ್ಸಿದವಾಗ ಈಕಿ ಬುತ್ತಿ ವೈದ್ಯಕಿ ಉಚ್ಚಿ ವೈದ್ಲು ತನ್ನ ಶಿರ್ಯಾಗ ನಾಯಿ ಸತ್ಯದ ಯಬಶಾನಂದ್ರ ಈ ಸಾಧು ಸಾಯ್ದಿಲ್ಲಂತ ಕಾಶಿಬಾಯಿ ಯದಿ ಝಲ್ಲ ಅಂತೋ ಆವಾಗ ಜಿಯ 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 ಮುಂದೆ ಹಿಂತಿಂತವರು ಎಲ್ಲ ಭಾರತದಲ್ಲಿ ಆದ್ರು ಮುಂದ ಹೈದ್ರಿ ಖಾಜ ಬಂದ ಇವನ ಸ್ವಪ್ನದ ಒಳಗ ಭೀಮ ಕೃಷ್ಣ ಹೊಳಿ ದಾಟಿ ನೀನು ಹೋಗ್ಬೇಕಾವಾಗ ಇಲ್ಲಿ ಇರ್ಬ್ಯಾಡಂದ ಕುಬೇರ ಕರ್ಜಿಯ ಒಳಗ ಯಾವ ದೇವರಲ್ಲಿ ಕುಲ ಜಾತಿ ಭೇದ ಇರುವುದಿಲ್ಲ ಎಲ್ಲ ಲಿಂಗ ಖಾಜ ದಾರಿ ತೋರಿಸಿದ ಆವಾಗ ಜಿಯ 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 ಹೊಂಡು ತನಕ ಈ ಎಲ್ಲ ಲಿಂಗ ಮುಳುಕೊಡ್ಕ ಹೋದ ಅಲ್ಲಿ ಸೂರ್ಯ ಹೊಡೆತು ಕುತ್ತ ಬನ್ನಿ ಗಿಡಕ ಆವಾಗ ಅದು ಸಿಡಿಯ ಹಾಯ್ದ ಬನ್ನಿ ಗಿಡ ಒಣಗಿತ್ತಾವಾಗ ಮುಂಜಾನೆ ಎದ್ದು ಬೈಲಾಕತ್ತ ಖಾಜ ಶರಣರಿಗ ಜಾಗ ಎಲ್ಲ ತೋರಿಸಿದಿ ಕೊಡಕ ನನಗ ನೆರಳ ಇಲ್ಲ ಎಂತ ಜಾಗ ತೋರಿಸಿ ಅಂದ ಖಾಜಾಗ ಜಿಯ 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 ಆಗ ಖಾಜ ಶರಣ ಮತ್ತ ಎಲ್ಲ ಲಿಂಗಗ ಹೇಳ್ತಾನೆ ಏನ್ ಹೇಳ್ತಾರ್ರಿ ನೀನು ಕೂತ ಜಾಗ ಬಿಡಬ್ಯಾಡ ಅಂದಾವಾಗ ನೀನು ಒಣಗಿದ ಗಿಡಕ ಬೆನ್ನ ಹತ್ತಿ ಕೂತಿದಿ ಅಂದಾಗ ಅದು ಒಣಗಿದ ಗಿಡ ಚಿಗಿತದ ಹೋಗೋ ನಾಳೀಗ
ಒಣಗಿದ ಗಿಡ ಚಿಗಿತು ಬಂತು, ಎಲ್ಲ ನಿಜಗ ನೆರಳಾಯಿತು, ಮುರುಕೋಳದ ಮಠ ಆಯಿತು ಹಿಂದಿನವರಿಗ. ಜಿಯ 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 ಯಾವ ಕುಲ ಜಾತಿ ಭೇದ ಇಲ್ಲದೆ ದಾಸವ ನಡೀತೈತಿ ಅಲ್ಲಿ. ಇಂಥವು ಮಠಗಳಿರ್ಬೇಕು ನಮ್ಮ ಭಾರತದಾಗ. ಈ ಜಾತಿ ಜಗಳ ನಡೀತಾ ಅಲ್ಲ ಭವದಾಗ, ಕೆಲವೊಬ್ರು ಲಾಭಕ್ಕಾಗಿ ತಮ್ಮ ನಡೆಸಾರ ಹಿಂಗ. ಹಾಡಕೋತೆ ಹೋದ್ರ ಇದು ಬೆಳತನಕ ಮುಗಿಯುವುದಿಲ್ಲ, ಪಾಳೆ ಮುಗಿಸಿ ಪಾಳೆ ಕೊಡೋನು ಹೆಣ್ಣ ಮಗಳಿಗ. ಜಿಯ 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 ಸಣ್ಣವರಕ್ಕಿಂತ ಸಣ್ಣಕ್ಕಿಯಾಗು ಕರುಣೆ ಮಾಡ್ತಾನ ಶ್ರೀಯ. ಮಾಡವ ಶ್ರೀಯ ಸುಳ್ಳೆ ಆಗ ಬ್ಯಾಡ ಛೀ ಮಾರಿ ಸಭೆಯಲ್ಲಿ ಛೀ ಮಾರಿಯ ಜಿಯ 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 ಸುನ್ನಿವಿ ಜಗ ಎಂದು ವಾದ ನೀವು ನಡೆಸಿರಿಯ, ಅವದು ನಡೆಸಿರಿಯ. ಹೆಂಗೆ ಮಾಡಿ ಜಗತ್ತೆ ಕೆಡಸಿರಿ, ಜಗತ್ತೆ ಕೆಡಸಿರಿಯ. ಜಿಯ 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 ಪಡೆಯ ಪ್ರಖ್ಯಾತ ನನ್ನ ಒಡೆಯಾನಂದೆ ಮಾಡಿ ವರಕವಿಗೆ ಭೀಷ್ಯ ತಿಳಿಸಿದ ನನಗ. ಆತನ ಶಿಷ್ಯ ಮೌಲಾಸ ಹಾಡ್ದ ಕೊಯ್ನೂರಾಗ, ಆತನ ಶಿಷ್ಯ ಮೌಲಾಸ ಸೇವೆ ಮಾಡ್ದ ಸಭಾದಾಗ. ಹಾದಿ ಹಿಡದು ನೀನು ಹಾಡುತ್ತಾ ಬರಬೇಕು, ಭೇದನೆ ತಿಳಿತದ ಎಲ್ಲರಿಗ. ಜಿಯ 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 ಹಾದಿ ಹಿಡಿದು ನೀನು ಹಾಡುತ್ತಾ ಬರಬೇಕು, ಭೇದ ತಿಳಿಯತದ ನಿತ್ಯಾತಕೋ ದೇವಾ ಭವದೋಳು. ನಿತ್ಯಾತಕೋ ದೇವಾ ಭವದೋಳು. ನಿತ್ಯಾತಕೋ ದೇವಾ ನಮಸ್ಕಾರ ರೀ. ಎಲ್ಲೋದ್ರು ಯಾವಾಗ ಗೊತ್ತಾರ ಸರ್? ಅಣ್ಣನ ಬಿಟ್ಟು ತಿರುಗುವ ಹೆಂಡತಿ, ಅಣ್ಣನ ಹಿಂದೆ ಕಾಣತಿ. ಅಣ್ಣನ ಬಿಟ್ಟು ತಿರುಗುವ ಹೆಂಡತಿ, ಅಣ್ಣನ ಹಿಂದೆ ಕಾಣತಿ. ಬಿಟ್ಟಿ ಹಾಂ ಈಗ ಜಸ್ಟ್